ಕಾಶಿಯಿಂದ ಬಂದು ನೆಲೆ ನಿಂತ ಶಿವಲಿಂಗ ಇಲ್ಲಿ ಮಂಜುನಾಥನಾಗಿ ಪ್ರಸಿದ್ಧಿ ಪಡೆದ. ಈ ಮಂಜುನಾಥನೇ ಈಗ ಕರ್ನಾಟಕದ ಮನೆದೇವರಾಗಿದ್ದಾನೆ. ಈ ದೇಗುಲದಲ್ಲಿ, ಧರ್ಮಸ್ಥಳದಲ್ಲಿ ದೇವರ ಹೊರತಾಗಿ ಇನ್ನೂ ಅನೇಕ ಸಂಗತಿಗಳು ನೋಡೋದಕ್ಕಿದೆ. ಭಕ್ತನ ಪಾಲಿಗೆ ಮಂಜುನಾಥ ಸ್ವಾಮಿ ದೇವಾಲಯ ಕೇವಲ ದೇವಾಲಯವಾಗಷ್ಟೇ ಉಳಿದಿಲ್ಲ. ಇದೊಂದು ಧರ್ಮಕ್ಷೇತ್ರ, ನ್ಯಾಯಕ್ಷೇತ್ರ. ಎಷ್ಟೋ ಜನರ ಗೊಂದಲಗಳಿಗೆ ಇಲ್ಲಿ ಪರಿಹಾರವನ್ನು ಸೂಚಿಸಲಾಗುತ್ತೆ. ರಾಜರ್ಷಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಜನರ ಎಷ್ಟೋ ಸಮಸ್ಯೆಗಳು ಪರಿಹಾರವಾಗಿವೆ. ನ್ಯಾಯದಾನಕ್ಕೆ ಕ್ಷೇತ್ರ ಪ್ರಸಿದ್ಧವಾದದ್ದು. ಅನೇಕ ಜನ ಬಂದು ಮಂಜುನಾಥ ಸ್ವಾಮಿ ಸನ್ನಿಧಿಗೆ ನ್ಯಾಯ ಒಪ್ಪಿಸ್ತಾರೆ. ಅದಲ್ಲದೆ ವೈಯಕ್ತಿಕವಾಗಿ ಕೂಡ ಅವರು ಬಂದು ಕ್ಷೇತ್ರದಲ್ಲಿ ನ್ಯಾಯ ಪರಿಹರಿಸಿಕೊಂಡು ಹೋಗ್ತಾರೆ. ಇನ್ನು ತಮ್ಮ ಆಪತ್ತಿನ ಸಂದರ್ಭದಲ್ಲಿ ಮನೆಯಲ್ಲೋ ವ್ಯವಹಾರದಲ್ಲೋ ಇನ್ನೆಲ್ಲೋ ತಮಗೆ ಮೋಸ, ವಂಚನೆ, ಅನ್ಯಾಯ, ಅಧರ್ಮ ನಡೆದಾಗ ತಕ್ಷಣ ಬಾಯಲ್ಲಿ ನೋಡಿ ನೀವು ತುಂಬ ಅನ್ಯಾಯ ಮಾಡ್ತಿದ್ದೀರಿ, ನನ್ನ ಸಹನೆ ಮೀರಿ ಹೋಗಿದೆ, ಮಂಜುನಾಥ ಸ್ವಾಮಿ ನೋಡಿಕೊಳ್ಳಿ, ಅಥವಾ ಮಂಜುನಾಥ ಸ್ವಾಮಿಯ ಸನ್ನಿಧಿಗೆ ನಾನು ಈ ನ್ಯಾಯವನ್ನು ಒಪ್ಪಿಸಿಬಿಡ್ತೇನೆ ಅಂತ ಅಂದರೆ ಅದು ಸ್ವಾಮಿಯ ಪಾದಕ್ಕೆ ಸೇರುತ್ತೆ. ಯಾರು ತನ್ನ ಸಮಸ್ಯೆಗೆ ಬಲಿಯಾಗಿದ್ದವನು ಅವನ ಕೂಗು, ಅವನ ಕರೆ, ಅವನ ಮಾತು ಅದು ಸತ್ಯವಾಗಿದ್ದರೆ, ಅಂತರಾಳದಿಂದ ಬಂದಿದ್ದರೆ, ಅಂತರಾಳದ ದುಃಖದಿಂದ ಭಾವನೆಯಿಂದ ಬಂದಿದ್ದರೆ ಖಂಡಿತವಾಗಿ ಅವನಿಗೆ ರಕ್ಷೆ ಸಿಗುತ್ತೆ. ಇದಕ್ಕೆ ಅಭಯದಾನ ಅಂತ ನಾವು ಇಲ್ಲಿ ಕರೀತೇವೆ. ಇದರ ಜೊತೆ ಚತುರ್ವಿಧ ದಾನಗಳನ್ನು ಇಲ್ಲಿ ಪೂರೈಸಲಾಗುತ್ತೆ. ಇದರ ಜೊತೆಗೆ ವಿದ್ಯಾದಾನ, ಔಷಧ ದಾನ, ಅಭಯದಾನ ಅನ್ನುವಂಥ 3 ದಾನಗಳು ನಡೀತದೆ. ವಿದ್ಯಾದಾನ ಮಾತೆ ಹೇಳುವಂತೆ ಶಿಕ್ಷಣಕ್ಕೆ ಪ್ರಾಧಾನ್ಯತೆ ಕೊಟ್ಟು ಅನೇಕ ವಿದ್ಯಾದಾನಗಳನ್ನು ಮಾಡುವಂಥದ್ದು. ಔಷಧ ದಾನವು ಕೂಡ ಆಸ್ಪತ್ರೆಗಳು ಇತ್ಯಾದಿಗಳ ಮೂಲಕ ಮಾಡುವಂಥದ್ದು. ಎಂದರೆ ಇಲ್ಲಿನ ಅನ್ನಪೂರ್ಣ ಶಾಲೆ. ಶ್ರೀ ಮಂಜುನಾಥ ನೀ ಅನ್ನದಾತ, ಈ ಲೋಕವೆಲ್ಲಕ್ಕೂ ನೀ ಭಾಗ್ಯದಾತ. ಶ್ರೀ ಮಂಜುನಾಥ ನೀ ಅನ್ನದಾತ. ಧರ್ಮಸ್ಥಳ ಕ್ಷೇತ್ರದಲ್ಲಿ ಚತುರ್ವಿಧ ದಾನಗಳಿವೆ. ಅದರಲ್ಲಿ ಅನ್ನದಾನವೂ ಉಂಟು. ಆ ಅನ್ನದಾನ ಇಲ್ಲಿ ಅತ್ಯಂತ ವೈಶಿಷ್ಟ್ಯ. ಕಾರಣ ಲಕ್ಷಾಂತರ ಮಂದಿ ಭಕ್ತರಿಗೆ ಇಲ್ಲಿ ಅನ್ನದಾಸೋಹ ಆಗುತ್ತೆ. ಆ ಅನ್ನದಾಸೋಹ ಸಿದ್ಧಗೊಳ್ಳುವಂಥ ಪರಿಕರವನ್ನು ತಿಳಿಸ್ಕೊಳ್ಳಿಕ್ಕೆ ನಮ್ಮ ಜೊತೆಗೆ ರವಿರಾಜ್ ಅವರಿದ್ದಾರೆ. ಸರ್ ನಮಸ್ಕಾರ. ಹೇಳಿ ಸರ್, ಬಹಳ ಲಕ್ಷಾಂತರ ಜನಕ್ಕೆ ಇಲ್ಲಿ ಪ್ರತಿನಿತ್ಯವೂ ಅನ್ನ ಬೇಯುತ್ತೆ. ಹೇಗೆ ಇದರ ಸಿದ್ಧತೆ ಹೇಗಾಗುತ್ತೆ ಹೇಳಿ? ಅಂದರೆ ನಮ್ಮ ಪೂಜ್ಯ ಹೆಗ್ಡೆಯವರ ಆದೇಶದಂತೆ ಮತ್ತು ಅವರು ತಮ್ಮ ಹರ್ಷೇಂದ್ರ ಕುಮಾರ್ ಆದೇಶದಂತೆ ಇಲ್ಲಿ ಅನ್ನದಾನ ತಾವು ಹೇಳಿದಾಗ ಭಾರಿ ಪ್ರಾಮುಖ್ಯತೆ ಇಲ್ಲಿ. ಅದಕ್ಕೆ ನಾವು ಹೈಜೆನಿಕ್ ಆಗಿ ಅಡುಗೆ ವಿಧಾನವನ್ನು, ಪಾತ್ರೆಗಳನ್ನು ಮತ್ತು ಬಾಯ್ಲರನ್ನು ಅದಕ್ಕಂತಲೇ ನಾವು ಬ್ಯಾಂಗ್ಳೂರು ಒಂದು ಕಂಪನಿಯವರಿಗೆ ಬಾಯ್ಲರ್ ಮತ್ತು ಪಾತ್ರೆಗಳಿಗೆ ಆರ್ಡ್ರ್ ಕೊಟ್ಟು ನಮಗಾಗಿ ಸ್ಪೆಷಲ್ ತಯಾರು ಮಾಡಿಸಿ ಅದಕ್ಕೆ ಬಾಯ್ಲರ್ಗೆ ಕೆರಸಿನ್ ಆಯಿಲ್ ಯೂಸ್ ಮಾಡ್ತೀವಿ. 2 ಬಾಯ್ಲರ್ ಉಂಟು. ಅದು ಒಂದು ಬಾಯ್ಲರ್ ಗಂಟೆಗೆ 35 ಲೀಟ್ರ್ ಕೆರಸಿನ್ ಆಯಿಲ್ ಖರ್ಚಾಗುತ್ತೆ. ಮತ್ತು ಅನ್ನದ ಪಾತ್ರೆ 6 ಪಾತ್ರೆ ಉಂಟು. 6 ಪಾತ್ರೆಗೆ 50 kg ಆಗಿ ಒಂದೊಂದು ಪಾತ್ರೆ ಇದು 3 ಕ್ವಿಂಟಲ್ 10 ನಿಮಿಷದಲ್ಲಿ ಅನ್ನ ಬೇಯ್ತದೆ. ಎಷ್ಟು ಅಕ್ಕಿ ಬೇಕಾಗುತ್ತೆ ಒಂದು ದಿನಕ್ಕೆ? ಆದಿತ್ಯವಾರ ಸೋಮವಾರ ಸಾಧಾರಣ 60-70 ಕ್ವಿಂಟಲ್ನವರೆಗೂ ಮುಗೀತದೆ. ತರಕಾರಿ ಪ್ರಮಾಣ ಸಾಧಾರಣ 1-1.5 ಟನ್ ತರಕಾರಿ ಬೇಕು ಸಾಧಾರಣ ಆದಿತ್ಯವಾರ ಸೋಮವಾರ. ಬಾಕಿ ದಿವಸ ಸಾಧಾರಣ ನಮಗೆ ಒಂದು 20,000-30,000 ಜನ, ಅಂದರೆ 30 ಕ್ವಿಂಟಲ್ ಅಕ್ಕಿ, ಅಂದರೆ ಒಂದು 750-800 kg ತರಕಾರಿ, 1.5-2 ಕ್ವಿಂಟಲ್ ಉಪ್ಪು. ಈ ಆದಿತ್ಯವಾರ ಸೋಮವಾರ ಉಪ್ಪೇ ನಮಗೆ ಒಂದು 4.25 ಕ್ವಿಂಟಲ್ ಉಪ್ಪು ಖರ್ಚಾಗುತ್ತೆ. ಒಂದು ಬ್ಯಾಚಿಗೆ ನಮ್ಮ ಇದರಲ್ಲಿ 3,000 ಜನ ಕೂತ್ಕೊಳ್ತದೆ. ಹಾಗೆ ಗಂಟೆಗೆ 3 ಬ್ಯಾಚ್ ಆಗುತ್ತೆ. 9,000 ಜನ ಒಂದು ಗಂಟೆಯಲ್ಲಿ ಊಟ ಆಗುತ್ತೆ. ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಎಷ್ಟು ಜನ ಬೇಕಾಗಬಹುದು? ಪ್ರತಿನಿತ್ಯ ಎಷ್ಟು ಜನ ಕೆಲಸ ಮಾಡ್ತಾರೆ? ಸಾಧಾರಣ ಒಂದು 270 ಜನ ಈ ಸೆಕ್ಷನ್ನಲ್ಲಿ ಎಲ್ಲ ಕೆಲಸ ಬಂತು. ಇಲ್ಲಿ ತಯಾರಾಗುವಂಥ ಸಾರು, ಅನ್ನದ ರುಚಿಯನ್ನು ಹೆಗಡೆಯವರು ಕೂಡ ರುಚಿ ನೋಡಿ ಬಡಿಸುವಂಥದ್ದು ಅಂತ ಹೇಳಿ ಇಂಥದ್ದೊಂದು ವಿಶಿಷ್ಟ ಯಾಗವನ್ನು ಹಮ್ಮಿಕೊಂಡಿದ್ದೀರಿ. ಈ ಸಂಸ್ಥೆಗೆ ಇಷ್ಟೆಲ್ಲ ಕಾರ್ಯವನ್ನು ಮಾಡ್ತಾ ಇದೆ, ನೀವು ಅದರಲ್ಲಿ ಸಹಕರಿಸ್ತಿದ್ದೀರಿ. ಧನ್ಯವಾದಗಳು. ಕ್ಷೇತ್ರದ ವತಿಯಿಂದ, ಹೆಗ್ಡೆಯವರ ವತಿಯಿಂದ ಹಾಗೂ ನಮ್ಮೆಲ್ಲರ ವತಿಯಿಂದ, ಕೆಲಸದವರ ವತಿಯಿಂದ ನಿಮ್ಮಲ್ಲಿ ಧನ್ಯವಾದವನ್ನು ಹೇಳ್ತೇನೆ. ಅನ್ನ ಬ್ರಹ್ಮನ ದೇಗುಲ ನೋಡಿರಿ ಧರ್ಮಸ್ಥಳ, ಮಂಜುನಾಥನ ಮಹಿಮೆ
ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಅಡುಗೆ ಬೇಯಿಸುವ ಕಾಯಕವಿದು. 15 ನಿಮಿಷದಲ್ಲಿ ಭಂಡಿ ಭಂಡಿ ಅನ್ನ ಸಿದ್ಧಗೊಳ್ಳುತ್ತದೆ. ಇದೆಲ್ಲದರ ನಿರ್ದೇಶನ ಹೆಗ್ಗಡೆಯವರದ್ದೇ. ಇವೆಲ್ಲವನ್ನೂ ಹೊರತುಪಡಿಸಿ ಇಲ್ಲಿ ನೋಡಬಹುದಾದ ಅನೇಕ ಸಂಗತಿಗಳಿವೆ. ಅದರಲ್ಲಿ ಮೊದಲ ಆಕರ್ಷಣೆ ಎಂದರೆ ಬಹು ಎತ್ತರದ ಬಾಹುಬಲಿ. ಇದರ ಜೊತೆ ವಸ್ತು ಸಂಗ್ರಹಾಲಯ, ಗ್ರಂಥಾಲಯ ಇತ್ಯಾದಿ ಹಲವನ್ನ ನಾವು ಕಾಣಬಹುದು. ತಿರುಪತಿಯಲ್ಲಿ ತಿಮ್ಮಪ್ಪ ನೆಲೆ ನಿಂತ ಹಾಗೆ ಧರ್ಮಸ್ಥಳದಲ್ಲಿ ಆ ಪರಶಿವ ಮಂಜುನಾಥನಾಗಿ ನೆಲೆಸಿದ್ದಾನೆ. ಸರ್ವ ಭಕ್ತರ ಮೊರೆಯನ್ನು ಆಲಿಸುತ್ತಿದ್ದಾನೆ. ಆತನ ಶ್ರೀರಕ್ಷೆ ನಮ್ಮೆಲ್ಲರಲ್ಲೂ ಇರಲಿ ಎಂಬುದೇ ನಮ್ಮ ಕೋರಿಕೆ. ರೀತಿಯಲ್ಲಿ ಜೈನ ಹಿಂದೂ ಸಂಗಮ ಕ್ಷೇತ್ರ, ಜಾತಿ ಧರ್ಮ ಇದೆಲ್ಲವನ್ನ ಮೀರಿ ಭಗವಂತನಲ್ಲಿ ಒಂದಾಗುವಂತಹ, ಭಗವಂತನಿಗೆ ಶರಣಾಗುವಂತಹ ತತ್ವವನ್ನ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಸಾರ್ತಾ ಇರುವಂತಹ ಕ್ಷೇತ್ರ. ಈ ಸುಕ್ಷೇತ್ರಕ್ಕೆ ನೀವು ಒಮ್ಮೆ ಭೇಟಿ ಕೊಡಿ. ಮತ್ತೆ ಮುಂದಿನ ವಾರ ಇನ್ನೊಂದು ಗುಡಿಯ ದರ್ಶನದೊಂದಿಗೆ ನಿಮ್ಮ ಭೇಟಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. For hotel and travel bookings, contact 8088017888.